ಒಂದ್ಸಲ ಅಮೀಬಾ ನಮ್ಮ ದೇಹದೊಳಗೆ ಹೊಕ್ಕಿ ಅದರ ಮ್ಯಾನಿಫೆಸ್ಟೇಷನ್ ಶುರು ಆಗೋಕ್ಕೆ 5 ದಿನ ಬೇಕಾಗತ್ತೆ. 2-3 ದಿನದಲ್ಲೇ ತಲೆನೋವು ಎಲ್ಲ ಕಾಣಿಸ್ಕೊಳುತ್ತೆ. ತಲೆನೋವು, ಕಣ್ಣು ಮಂಜಾಗೋದು, ಜ್ವರ, ವಾಂತಿ, ಹಾಗೆ ಅದು ಮುಂದೆ ಹೋಗಿ ಹೋಗಿ ಫಿಟ್ಸ್ ಬರ್ಬೋದು. ಮತ್ತು ಜ್ಞಾನ ಸಂಪೂರ್ಣ ಕಡಿಮೆ ಆಗುತ್ತೆ. ಸೊ ನಮ್ಮ ಮಾತುಗಳಿಗೆ ಅವ್ರು ರೆಸ್ಪಾಂಡ್ ಮಾಡಲ್ಲ. ಸೊ ಯೂಶ್ವಲಿ ನಮಗೆ ಈ ಥರ ಇಷ್ಟೇ ಸಿಗಲ್ಲ. ಯೂಶ್ವಲಿ ನಾವೇನು ಅನ್ಕೋತೀವಿ ಅಂದರೆ ಬ್ಯಾಕ್ಟೀರಿಯಲ್ ಮೆನಿಂಜೈಟಿಸ್, ಮೆದುಳು ಜ್ವರ ಅಂತ ಅನ್ಕೋತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ಸಹ ಯೋಚನೆ ಮಾಡ್ತಾ ಇದ್ದೀವಿ, ತುಂಬ ಕೇಸಸ್ ಬರೋದ್ರಿಂದ. ಸೊ ಯೂಶ್ವಲಿ 5ರಿಂದ 10 ದಿನದಲ್ಲಿ ಪೇಷಂಟು ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಮರಣ ಹೊಂದ್ತಾರೆ. ಸೊ ಆದಷ್ಟು ಬೇಗ ಅಡ್ಮಿಟ್ ಮಾಡಿ ಬೆನ್ನು ಮೂಳೆಯಲ್ಲಿ ನೀರು ತೆಗೆದು CSF ಅಂತ ಕರಿತೀವಿ, ಅದನ್ನು ವೆಟ್ ಮೌಂಟ್ ಮಾಡಿ, ಇದ್ರದ್ದು ಟ್ರೋಫೋಸೈಟ್ ಅಂತ ಒಂದು ಅಂಶ ಇರುತ್ತೆ ಇದ್ರದ್ದು, ಅದನ್ನ ಬೇಗ ಕಣ್ಣಿಡಿದು ರೋಗ ನಿರ್ಣಯ ಮಾಡಿ ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಬದುಕುಳಿತಾರೆ. ಸೊ ಯೂಶ್ವಲಿ ಟ್ರೀಟ್ಮೆಂಟ್ 2ರಿಂದ 3 ವಾರ ಇರುತ್ತೆ. ಸೊ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆದರೆ 2ರಿಂದ 3 ವಾರ. ಸೊ ಎಷ್ಟು ದಿನ ಬಾಡಿಲಿ ಉಳಿಯುತ್ತೆ ಅನ್ನೋಕ್ಕೆ ಉತ್ತರ ಇಲ್ಲ. ಬಟ್ ಯೂಶ್ವಲಿ 1 ವಾರದ 10 ದಿನದಲ್ಲಿ ಪೇಷಂಟ್ ಮರಣ ಹೊಂದ್ತಾರೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ. ಅಷ್ಟು ಆತಂಕಕಾರಿ ಇನ್ಫೆಕ್ಷನ್ ಅಥವಾ ಕಾಯಿಲೆ. ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ.